ಅವನ್ ನೋಡು ಪೇಟೆ ಅಂದ್ರೆ ಹೆಂಗ್ ಓಡೋಯ್ತವನೆ. ರಿಷಿ ಸ್ಲಿಪ್ಪರ್ ಹಾಕ ಮನೆ, ಸ್ಲಿಪ್ಪರ್ ಹಾಕೋ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಲಿಪ್ಪರ್ ಅದು ಒದ್ದೆ ಆಗಿರೋದು ಹಾಕೋ, ಮಳೆ ಬಂದಿರೋದಕ್ಕೆ ಸ್ಲಿಪ್ಪರ್ ಒದ್ದೆ ಆಗಿರೋದಕ್ಕೆ ಸ್ಲಿಪ್ಪರ್ ಹಾಕಂತ ಮಗ. ಹಾಕೋ ಚಿನಿ. ನಾಳೆ ತಿಂಡಿ ಏನು ಅಂತ ಇವಾಗಲೇ ಪ್ರಿಪೇರ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಸ್ವಲ್ಪ ಏನಾದ್ರು ಗ್ರಾಸರೀಸ್ ತಗೋಬರೋಣ ಅಂತ ಹೋಯ್ತಾ ಇದೀವಿ. ಮಂತ್ಲಿ ಗ್ರಾಸರೀಸ್ ಅಂತೂ ಅಲ್ಲ, ಒಂದ್ ದಿನಕ್ಕೆ ನಾಳೆ ತಿಂಡಿಗೆ ಏನ್ ಬೇಕು ಅಂತ ಅನ್ಬಿಟ್ಟು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ ವಿಡಿಯೋಗೆ ಯಾರು ಲೈಕ್ ಮಾಡಬಾರ್ದಂತೆ, ಅವ್ರ ಅಮ್ಮನ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡ್ಬೇಕಂತ. ನಮ್ಮ ಅಮ್ಮನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಈ ವಿಡಿಯೋನ ಯಾರಿಗೂ ಕಳಿಸ್ಬೇಡಿ. ಕಾಲ್ ಮುಗಿರಿ. ನೀವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನೀನ್ ಮನೆ ಬಿಟ್ಟು ಹೋಗು ಅಷ್ಟೇ. ನೀನ್ ಮನೆ ಬಿಟ್ಟು ಹೋಗು ಅಲ್ವಾ ರಿಷಿ? ನಡಿ, ನಾನು ಬತ್ತಿದ್ದೀನಿ. ಅದಕ್ಕೆ ನಾವು ಬೇಗ ಒಂದು ಕಾರ್ ತಗೊಂಡು, ಕಾರ್ ಓಡ್ಸಂಗಾದ್ರೆ ಎಲ್ಲ ಒಟ್ಟಿಗೆ ಕಾರಲ್ಲೇ ಹೋಗ್ಬೋದು. ಮಾಮೂನ್ ಆಟ ಇಲ್ಲ ನಿಂತಿರ್ತದಲ್ಲ, ಫುಲ್ ಮಳೆ ಗೈಸ್ ನಮ್ಮ ಒಳನೆಸಿಪುರದಲ್ಲಿ. ಈ ನಿಜವಾಗ್ಲೂ ಈ ಚಳಿ ಹೊರಗಡೆ ಬರಕ್ಕಂತೂ ಆಗಲ್ಲ, ಆದ್ರೆ ನಾವು ಬಂದಿದೀವಿ. ಈ ವೆದರಲ್ಲೇ ಲಾಂಗ್ ಡ್ರೈವ್ ಹೋಗ್ಬೇಕು. ಫುಲ್ ಜಾಕೆಟ್ ಎಲ್ಲ ಹಾಕೊಂಡು ಫುಲ್ ಕವರ್ ಆಗಿ ಮಾನ್ಸೂನ್ ರೈಡ್ ಹೋಗ್ಬೇಕು. ಏನ್ ಮಾಡೋದು, ಮಂಜು ಬೇರೆ ಬರ್ತಾ ಇಲ್ಲ ಮಾನ್ಸೂನ್ ರೈಡ್ ಹೋಗಕ್ಕೆ. ನಾನು ಹುಣಸೂರಿಗೆ ಹೋಗ್ಬೇಕಾದ್ರೆ ಇಷ್ಟೊತ್ತಾಗೋದು, ಮನೆಗೆ ಹೋಗೋ ಅಷ್ಟೊಳಗೆ ನಮ್ಮ ಋಷಿ ಪಾಪ ಬಾಯಿ ಬಿಟ್ಕೊಂಡು ನನಗೋಸ್ಕರ ಕಾಯ್ತಾ ಕೂತಿರೋನು. ನಾನು ಹೋಗೋ ತನಕನೂ ಇಲ್ಲೇ ತಾನೇ ತರಕಾರಿ ಎಲ್ಲ ಫಸ್ಟು. ನಡಿ ನಾನೆಲ್ಲ ಮೋರಂದು ಸೂಪರ್ ಮೋರ್. ಈ ಸ್ಪಾಟ್ ಗೋಬಿ ತಿನ್ನಕ್ಕೆ ಅವಾಗ ಫೇವ್ರೆಟ್ ಸ್ಪಾಟ್, ಬಟ್ ಇವಾಗಲ್ಲ. ಈ ಸ್ಪಾಟ್ ಇನ್ನೂ ನೆನಪಿದೆ ಗೈಸ್. ನಾವು ಮಿಡ್ ನೈಟ್ 3 ಗಂಟೆ 3:30 ನಾಯಿ ನನ್ನನ್ನು ಚೈತ್ರನು ಓಡಿಸ್ಕೊಬಂದ್ಬಿಟ್ಟಿತ್ತು ಗಾಡೀಲಿ ಹೋಗ್ಬೇಕಾದ್ರೆ. ಹಂಗೆ ಇದೇ ಸ್ಪಾಟ್. ಬೆಳಗಿನ ಜಾವ ಮಾರ್ಕೆಟ್. ಇವಾಗ ಸೀದಾ ಹೋಗ್ಬಿಡವಲ್ಲ ಮಾರ್ಕೆಟ್ ರೋಡ್ ಬಿಟ್ಬಿಟ್ಟು. ಫುಲ್ ಎಲ್ಲ ಕ್ಲೋಸ್ ಆಗ್ತಾ ಇದ್ದಾವೆ. ಕ್ಲೋಸಿಂಗ್ ಟೈಮ್ ಇದು 9 ಗಂಟೆ ಅಷ್ಟರೊಳಗೆ ಕ್ಲೋಸ್ ಆಗಿಬಿಡುತ್ತೆ ಎಲ್ಲ. ಮಾರ್ಕೆಟ್ ಫುಲ್ ಕ್ಲೋಸ್ ಆಗಿ ಬಂದಿದೆ ಗೈಸ್. ಇಲ್ಲೇ ಈ ತಾಜಪ್ಪನ ಹತ್ರಕ್ಕೆ ನಡಿ. ಮುಂದೆ ಗುದ್ದಕ್ಕೆ ಹೋಯ್ತಾ ಅತ್ತೆ. ಕುಂಬಳಕಾಯಿ ಎಲ್ಲ ದುಡ್ಡು ಕೊಟ್ಟು ತಗೋಬೇಕು. ಬಟ್ ಈ ನಮ್ಮೂರಿಗೆ ಹೋದ್ರೆ ಫ್ರೀ, ಅಮ್ಮ ಫ್ರೀಯಾಗಿ ಎಲ್ಲನೂ ಮುರ್ಕೊ ಬಂದಿರುತ್ತೆ. ಒಳಗಡೆ ಹಾಕು. ಬರ್ರಿ ಬೇಗ ತಗೊಂಡು ಹೋಗೋಣ. ಏನೇನು ಹಾಕ್ಸ್ಬೇಕು? ಕ್ಯಾರೆಟ್ ಇದಾವಲ್ಲ, ಬೀನ್ಸು, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ ಇಲ್ಲ ಅಲ್ವಾ? ನೆನ್ಬೇಕು ತಾಚೈತ್ರ. ಹಸಿಮೆಣಸಿನ್ಕಾಯಿ 10 ರೂಪಾಯಿ. ಆಮೇಲೆ ಮೇಡಮ್ ಆಮೇಲೆ ಕ್ಯಾರೆಟ್ ಐತೆ, ಆಲೂಗಡ್ಡೆ ಎಷ್ಟು? 1/4 kg. 10 ರೂಪಾಯಿ. 10 ರೂಪಾಯಿ ಮೆಣಸಿನ, 10 ರೂಪಾಯಿ ಆಲೂಗಡ್ಡೆ, 1/4 kg ನೋಡಿ ಮೇಡಮ್. ಈರುಳ್ಳಿ ಹೆಂಗೆ ಕೆಜಿ? 3 ರೂಪಾಯಿ 3 kg. ಅವತ್ತು ನಾನು ತಂದ 100 ರೂಪಾಯಿ 4 kg. 4, 5 ಎಲ್ಲ ಇವರೆಲ್ಲ ತಂದು ಮಾರೋದಲ್ವಾ, ಅದಕ್ಕೆ 32 ರೂಪಾಯಿ ಖರೀದಿನೇ. ತೋರ್ಸಣ್ಣೆ. ಅಯ್ಯೋ ಎಲ್ಲದ್ರಲ್ಲೂ ಅಷ್ಟೇ ಇರುತ್ತೆ. ಬಟ್ ಆದರೆ ಏನು ಅಡುಗೆಗೆ ಉಪಯೋಗಿಸ್ಲೇಬೇಕಲ್ಲ ಅಂತ ಉಪಯೋಗಿಸೋದು ಅಷ್ಟೇ. ಯಾವುದು ಅಷ್ಟೊಂದು ಪ್ಯೂರ್ ಅಲ್ಲ. 360. ಲೀಟ್ರ್ ತಗೊಂಡ್ರೆ ಜಾಸ್ತಿ ಬೀಳ್ತದೆ. ಲೀಟ್ರ್ ತಗೊಂಡ್ರೆ 10 ರೂಪಾಯಿ ಜಾಸ್ತಿ ಬೀಳ್ತದೆ. 190. ನಡ್ರಿ
ಅಯ್ಯೋ ಇದ್ಯಾಕ್ರೆ ಈ ಥರ ಹಾಕ್ತಿದ್ದೀರಾ? ಅಲ್ಲ ಈ ಥರ ಹಾಕುತ್ತ ತಗೋಬಿಡಂಗೆ ನಿಮ್ಮದೇ ಆಗ್ಬಿಟ್ಟೈತೆ. ಬಂದೆ ನಿಮ್ಮದೇ ಆಗ್ಬಿಟ್ಟೈತೆ. ಈ ಸೆಕ್ಷನ್ ಬಂದ್ಬಿಟ್ರ ಚಾಕ್ಲೇಟ್ ತರಕ್ಕೆ? ಇಲ್ಲ ನಾನು ಕೊಡಿಸ್ತೀನಿ, ಸುಮ್ಮನಿರಿ. ಹಾಂ ಚೈತ್ರ, ಆವಾಗಿನ ಕಾಲದಲ್ಲೆಲ್ಲ ಈ ಥರ ಮಾರ್ಕೆಟ್ ಈ ಥರ ಏನೇನೂ ಇರಲಿಲ್ಲ. ಮಾಮೂಲಿ ಸಂತೆ, ರೋಡ್ ಸೈಡ್ ಮಾರೋರು ಕುತ್ಕೊಂಡು ಅದನ್ನು ಕೂಡ ನೋಡಿದ್ದೀನಿ. ನಮ್ಮ ಅಜ್ಜಿ ಜೊತೆ ಎಲ್ಲ ತುಂಬ ಮಾರ್ಕೆಟ್ಗೆ ಹೋದಾಗೆಲ್ಲ ನೋಡಿದ್ದೀನಿ. ನಮ್ಮ ಅಜ್ಜಿ ನಮ್ಮನ್ನು ಕರ್ಕೊಂಡು ಸಂತೆಗೆ ಹೋಗಿ ಪುರಿ ಮತ್ತು ಬಾಳೆಹಣ್ಣು ಇದೆಲ್ಲ ಕೊಡಿಸ್ಕೊಂಡು ಕರ್ಕೊಂಬರೋದು. ಒಂದು ಚಾಕ್ಲೇಟ್ ಕೊಡಿಸಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ನಿಧಿ ನನಗೆ ಎಂಥ ಹಲ್ಟಾಗ ಮಾತಂದ್ಲು ನೋಡಿ. ನಿಧಿ ನೀನು ಇವಳಿಗೆ ನಿದ್ದೆ ಗಣ್ಣ ಅತ್ತೆ ತಕೊಟ್ಟಿತ್ತು. ಬಿಸ್ಕೆಟ್ ನಾನೇ ತಕೊಟ್ಟಿತ್ತು. ಅಮ್ಮ ಸೆಲೆಕ್ಟ್ ಮಾಡಿತ್ತು. ಯಾರು ದುಡ್ಡು ಅವ್ರ ಕೈಗೆ ಯಾರು ಕೊಟ್ಟಿತ್ತು ಅವರೇ. ನಾನೇ ಕಣವ ಕಾಸು ಕೊಟ್ಟಿತ್ತು ಬಿಸ್ಕೆಟ್ಗೆ. ಇವಾಗ ನಾಳೆ ಟಿಫನ್ಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯ್ತು. ಶಾಪಿಂಗ್ ಎಲ್ಲ ತಗೊಂಡು ಬಂದಿದ್ದಾಯ್ತು. ಶಾಪಿಂಗ್ ಎಲ್ಲ ಹೋಗಿಲ್ಲ. ನಮ್ಮೂರಲ್ಲಿ ನಾವು ಶಾಪಿಂಗ್ ಎಲ್ಲ ಹೋಗಲ್ಲಪ್ಪ. ಮಾಮೂಲಿ ಸೋಮವಾರ ಸಂತೆ ನಡೆಯುತ್ತೆ. ಸಂತೆಲಿ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ತಗೊಬರ್ತೀವಿ. ಮಾಮೂಲಿ ಅಂಗಡಿಲಿ ಏನು ಬೇಕೋ ಸಾಮಾನು ಅದೆಲ್ಲ ಕಟ್ಸ್ಕೊಂಬರ್ತೀವಿ. ಈ ಬಾಟ್ಲ್ ಆಯಿಲ್ಗೂ ಪ್ಯಾಕೆಟ್ ಆಯಿಲ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಬಾಟ್ಲಲ್ಲಿ ತಗೊಬಂದರೆ ವರ್ತ್ ಇರುತ್ತೆ, ನಮ್ಮ ಅಮೌಂಟಿಗೂ ಕೂಡ ಸೇವ್ ಆಗುತ್ತೆ. ಬಟ್ ಆದರೆ ಪ್ಯಾಕೆಟ್ ಆಯಿಲ್ ತಗೊಬಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅಂತಲೇ. ಬಟ್ ನಾವು ಫ್ರೀಡಮ್ಮೇ ಯೂಸ್ ಮಾಡ್ತೀವಿ ಅಂತ ಏನಲ್ಲ. ಬಟ್ ಜಾಸ್ತಿ ಈ ನಡುವೆ ಅಂತೂ ಇದೇ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ಸನ್ಪ್ಯೂರ್ ಕೂಡ ಯೂಸ್ ಮಾಡ್ತೀವಿ, ಎರಡೂ ಯೂಸ್ ಮಾಡ್ತೀವಿ. ಯಾವಾಗ ಸಿಗುತ್ತೆ ಅದನ್ನು ಯೂಸ್ ಮಾಡ್ತೀವಿ. ಬಟ್ ಯಾವುದೇ ಯೂಸ್ ಮಾಡಿದ್ರೂ ಆಯಿಲ್ ಒಂದೇ ಅಲ್ವಾ. ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೆ ಮತ್ತೆ ಕ್ಯಾಲೋರೀಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತೀನಿ. ಯಾವುದೇ ಅಡುಗೆಗಾದ್ರೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕೊಂಡೆ ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ನೋಡಿದ್ರಲ್ಲ ಇವತ್ತಿನ ಹಾಗೆ ಒಂದು ಸಣ್ಣ ಈವ್ನಿಂಗ್ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ನಾನು ಮಾರ್ನಿಂಗ್ ಶಿಫ್ಟ್ ಹೋಗೋದ್ರಿಂದ ನಾನು ಮಾರ್ನಿಂಗಿಂದನೇ ನನ್ನ ಲೈಫ್ ದಿನಚರಿ ಹೇಗಿರುತ್ತೆ ಲೈಫ್ ಸ್ಟೈಲ್ ವ್ಲಾಗ್ ಅಂತ ಅಂದ್ಬಿಟ್ಟು ಮಾರ್ನಿಂಗ್ಗೆ ತೋರಿಸ್ಕೊಡ್ತೀನಿ. ಇವತ್ತು ಮಾರ್ನಿಂಗ್ ನಾನು ಬೇಗ ಎದ್ದೊಳ್ಬೇಕು. ನಿನ್ನೆ ಬೇರೆ ನನಗೆ ಸರಿಯಾಗಿ ನಿದ್ದೆನೇ ಆಗಿಲ್ಲ. ಸೊ ಹಾಗಾಗಿ ನಾನು ಇವತ್ತು ವ್ಲಾಗ್ನ ತುಂಬ ಲಾಂಗ್ ಟೈಮ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಬೆಳಿಗ್ಗೆಯಿಂದ ನಾನು ವ್ಲಾಗ್ ಬೇಡ ಮಾಡೋದು ಅಂತಲೇ ಸುಮ್ಮನಿದ್ದೆ. ಸೊ ಅದಾದಮೇಲೆ ಅಯ್ಯೋ ವ್ಲಾಗೇ ಮಾಡಲಿಲ್ವಲ್ಲ ಇವತ್ತು ಅಂತ ಏನಪ್ಪ ಅಂತಂದರೆ 1-2-3 ದಿನ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಕೊಟ್ಟರೆ ಸಾಕು. ಆಮೇಲೆ ನಾವೇ ಆಟೋಮೇಟೆಡ್ ಆಗಿ ಅಡಿಕ್ಟ್ ಆಗಿಬಿಡ್ತೀವಿ. ಅಯ್ಯೋ ಇವತ್ತು ವ್ಲಾಗ್ ಕೊಟ್ಟಿಲ್ವಲ್ಲ, ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ಮಾಡಿದ್ದು, ಬಟ್ ಇವತ್ತು ಏನು ಅಪ್ಲೋಡ್ ಮಾಡಲಿ ಆ ಥರ ಥಾಟ್ ಬಂತು. ಸೊ ಹಾಗಾಗಿ ನಾನು ಈವ್ನಿಂಗಿಂದನೇ ವ್ಲಾಗ್ನ ಶಾರ್ಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಲವ್ ಯು ಆಲ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಅವಾಗಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ರಮ್ಯಾ ಮಂಜುನಾಥ್ ಅಂತ ಅಂದ್ಬಿಟ್ಟು, ಆ ಪೇಜನ್ನು ಸೇಮ್ ಹೋಗಿ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ಅಗೇನ್ ಫೇಸ್ಬುಕ್ ಪೇಜಲ್ಲೂ ತುಂಬ ಸಪೋರ್ಟ್ ಬೇಕು ನಿಮ್ಮದು ಅಂತಲೇ ಹೇಳ್ತೀನಿ. ಆ್ಯಂಡ್ ನನಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಗೈಸ್. ಏನಪ್ಪ ಅಂತಂದರೆ ಈ ಫೇಸ್ಬುಕ್ಕಲ್ಲಿ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ ಆದಮೇಲೆ ನನಗೆ ಪೇಮೆಂಟ್ ಸೆಟ್ಟಿಂಗ್ಸ್ ಕೂಡ ಮಾಡ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನಿಮಗೆ ಯಾರಿಗಾದ್ರೂ ಪೇಮೆಂಟ್ ಸೆಟ್ಟಿಂಗ್ ಹೇಗಪ್ಪ ಮಾಡ್ಕೊಳ್ಳೋದು ಅಂತ ಗೊತ್ತಾದರೆ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಪೇಮೆಂಟ್ ಸೆಟ್ಟಿಂಗ್ ಮಾಡಿದೆ, ಅದೊಂದು ಹೋಲ್ಡಲ್ಲೇ ಇಟ್ಟಿದ್ದೀನಿ, ತುಂಬ ದಿನಗಳಿಂದ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಮೇ ಬಿ ಬ್ಯಾಂಕ್ ಪಾಸ್ಬುಕ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲದೆ ಇರೋದ್ರಿಂದ ತಗೊಂತಿಲ್ವೋ, ಅಥವಾ ಬೇರೆ ಏನಾದರೂ ಕೆನರಾ ಬ್ಯಾಂಕ್ ಇಶ್ಯೂಸ್ ಇದೆಯೋ, ಅಥವಾ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಬ್ಯಾಂಕ್ ಆಗಬೇಕು ಅಂತ ಏನಾದರೂ ಇದೆಯೋ, ದಯವಿಟ್ಟು ನನಗೆ ಈ ವಿಡಿಯೋದಲ್ಲಿ ನಾನು ಹೇಳಿರೋಷ್ಟು ಕನ್ಫ್ಯೂಷನ್ಸ್ ನನ್ನಲ್ಲಿದೆ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸ್ಕೊಡಿ. ಮತ್ತು ಪೇಮೆಂಟ್ ತಗೊಳ್ಳೋಗಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಬ್ಯಾಂಕ್ ಆಗಬೇಕು ಅಂತ ಏನಾದ್ರು ಇದ್ದರೆ ದಯವಿಟ್ಟು ಅದನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು, ಬೈ ಬೈ.